ಎಲ್ಲರಿಗೂ ನಮಸ್ಕಾರ. ಮಾರ್ಚ್ 2, 2026ರ ಸೋಮವಾರದ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಬನ್ನಿ. ಇನ್ನು ನೀವು ನಮ್ಮ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲಲ್ಲಿ ದಿನದ ಭವಿಷ್ಯ, ವಾರದ ಭವಿಷ್ಯ ಮತ್ತು ಮಾಸಿಕ ಭವಿಷ್ಯವನ್ನು ವಿವರ ನೀಡಲಾಗಿದೆ. ಈ ವಿವರಗಳು ನಿಮಗೆ ದಿನನಿತ್ಯ ಬೇಕಾದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಹಾಗೆ ಮಾರ್ಚ್ 2, 2026ರ ಸೋಮವಾರದ ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೇಷರಾಶಿ, ಇಂದಿನ ದಿನವು ಮೇಷರಾಶಿಯವರಿಗೆ ಮಿಶ್ರ ಫಲಗಳಿಂದ ಕೂಡಿರುತ್ತದೆ. ಚಂದ್ರನ ಸಂಚಾರವು ನಿಮ್ಮ ರಾಶಿಯ ಮೇಲೆ ಧನಾತ್ಮಕ ಪ್ರಭಾವ ಬೀರಲಿದ್ದು ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಇದು ಸೂಕ್ತ ಸಮಯ. ನಿಮ್ಮ ಚಟುವಟಿಕೆಯಲ್ಲಿ ಚುರುಕುತನ ಕಂಡುಬರುತ್ತದೆ ಮತ್ತು ದೀರ್ಘಕಾಲದ ಬಾಕಿ ಉಳಿದಿರುವ ಕೆಲಸಗಳು ಇಂದು ಪೂರ್ಣಗೊಳ್ಳಲು ಸಾಧ್ಯತೆ ಇದೆ. ಉದ್ಯೋಗಗಳಿಗೆ ಇಂದು ಕಚೇರಿಯಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಸಿಗಲಿವೆ. ನಿಮ್ಮ ಶ್ರಮಕ್ಕೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ಸಹೋದ್ಯೋಗಿಗಳಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದ್ದರಿಂದ ಮಾತಿನ ಮೇಲೆ ನಿಗಾ ಇರಲಿ. ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಇಂದು ಹೊಸ ಕಲಿಕೆಯ ಅವಕಾಶಗಳು ದೊರೆಯಲಿವೆ. ನಿರುದ್ಯೋಗಿಗಳಿಗೆ ಸಂದರ್ಶನ ಕರೆಗಳು ಬರುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಇಂದು ಲಾಭದ ದಿನವಾಗಿದೆ. ವಿಶೇಷವಾಗಿ ಹೂಡಿಕೆ ಮಾಡಲು ಯೋಚಿಸುತ್ತಿರುವವರಿಗೆ ಶುಭ ದಿನ. ಅನುಭವಸ್ಥರ ಸಲಹೆ ಪಡೆದು ಮುಂದುವರೆಯಿರಿ. ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆದು ಒಳ್ಳೆಯ ಸಮಯ. ಆದರೆ ಅನಗತ್ಯ ಖರ್ಚುಗಳ ಬಗ್ಗೆ ಎಚ್ಚರವಿರಲಿ. ಐಷಾರಾಮಿ ವಸ್ತುಗಳ ಮೇಲೆ ಹಣ ವ್ಯಯಿಸುವ ಮುನ್ನ ಯೋಚನೆಯನ್ನು ಮಾಡಿ. ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರುತ್ತದೆ. ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಇದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವಾಗಲಿದೆ. ಮನೆಯಲ್ಲಿ ಸಣ್ಣ ಶುಭ ಕಾರ್ಯದ ಬಗ್ಗೆ ಚರ್ಚೆಗಳು ನಡೆಯುತ್ತದೆ. ಸಂಜೆಯ ಹೊತ್ತಿಗೆ ಹಳೆಯ ಸ್ನೇಹಿತರ ಭೇಟಿಯಾಗುವ ಯೋಗವಿದೆ. ಇದು ಹಳೆಯ ನೆನಪುಗಳನ್ನು ಮೆಲುಕು ಹಾಕಲು ಸಹಕಾರಿಯಾಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣ ದಿನ. ಕೆಲಸದ ಒತ್ತಡದಿಂದ ಸ್ವಲ್ಪ ದಣಿವು ಉಂಟಾಗಬಹುದು. ಕಣ್ಣಿನ ಅಥವಾ ತಲೆನೋವಿನ ಸಮಸ್ಯೆ ಕಾಡಬಹುದು. ಆದ್ದರಿಂದ ಸರಿಯಾದ ವಿಶ್ರಾಂತಿ ಪಡೆಯಿರಿ. ಆಹಾರ ಕ್ರಮದಲ್ಲಿ ಶಿಸ್ತು ಕಾಪಾಡಿಕೊಳ್ಳಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ಯೋಗ ಅಥವಾ ಧ್ಯಾನ ಮಾಡುವುದು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಹೆಚ್ಚಿಸುತ್ತದೆ. ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆಯ ಹೆಚ್ಚಾಗಿರುತ್ತದೆ. ಕಠಿಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಶಿಕ್ಷಕರ ಅಥವಾ ಹಿರಿಯರ ಸಲಹೆ ಪಡೆಯಿರಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಇಂದು ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಶುಭ ಸೂಚನೆಗಳು ನೋಡೋದಾದರೆ ಶುಭ ಸಂಖ್ಯೆ 9 ಮತ್ತು 1, ಶುಭ ಬಣ್ಣ ಕೆಂಪು ಮತ್ತು ಬಿಳಿ, ಶುಭ ಸಮಯ ಬೆಳಗ್ಗೆ 9:15ರಿಂದ 10:00. ಹಾಗೆ ವಿಶೇಷ ಪರಿಹಾರ ನೋಡೋದಾದರೆ ಇಂದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಮತ್ತು ಅಡೆತಡೆಗಳು ದೂರವಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಶಕ್ತಿ. ಅತಿಯಾದ ಆತುರದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ತಾಳ್ಮೆಯಿಂದ ಕೆಲಸ ಮಾಡಿದರೆ ಜಯ ನಿಮ್ಮದಾಗುತ್ತದೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಸಮಾಧಾನಕರ ಮತ್ತು ಪ್ರಗತಿಪರ ದಿನವಾಗಿದೆ. ಚಂದ್ರನ ಸ್ಥಾನವು ನಿಮಗೆ ಮಾನಸಿಕ ಸ್ಥಿರತೆಯನ್ನು ನೀಡಲಿದ್ದು ಸ್ಥಿರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಕಾರಿಯಾಗಲಿದೆ. ಇಂದು ನೀವು ಅಂದುಕೊಂಡ ಕೆಲಸಗಳನ್ನು ನಿಧಾನವಾಗಿ ಆದರೂ ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಾ. ಕೌಟುಂಬಿಕ ಸುಖ ಅಥವಾ ಆರ್ಥಿಕ ಲಾಭದ ಮುನ್ಸೂಚನೆಗಳಿವೆ. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಪರಿಸರವು ಸಕಾರಾತ್ಮಕವಾಗಿರುತ್ತದೆ. ನಿಮ್ಮ ಕೆಲಸದ ಮೇಲೆ ಹೆಚ್ಚಿನ ಗಮನ ಹರಿಸುವಿರಿ. ಇದು ನಿಮ್ಮ ಕಾರ್ಯದಕ್ಷತೆಯನ್ನು ಹೆಚ್ಚಿಸುತ್ತದೆ. ಉದ್ಯೋಗದ ಬದಲಾವಣೆಗೆ ಪ್ರಯತ್ನಿಸುತ್ತಿರುವವರಿಗೆ ಇಂದು ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಹಿರಿಯ ಅಧಿಕಾರಿಗಳಿಂದ ಮಾರ್ಗದರ್ಶನ ದೊರೆಯಲಿದ್ದು ನಿಮ್ಮ ಕಾರ್ಯವೈಖರಿ ಮೆಚ್ಚುಗೆ ವ್ಯಕ್ತಪಡಿಸಲಿದೆ. ವ್ಯಾಪಾರಸ್ಥರಿಗೆ ಲಾಭದ ದಿನ. ವಿಶೇಷವಾಗಿ ಕೃಷಿ, ಭೂಮಿ ಅಥವಾ ಆಹಾರ ಪದಾರ್ಥಗಳ ವ್ಯವಹಾರದಲ್ಲಿರುವವರಿಗೆ ಉತ್ತಮ ಆದಾಯ ಬರಲಿದೆ. ಹೂಡಿಕೆ ಮಾಡಲು ಇದು ಸಕಾಲ. ಆದರೆ ಆತುರದ ನಿರ್ಧಾರಗಳನ್ನು ಮಾಡಬೇಡಿ. ಹಳೆಯ ಬಾಕಿ ವಸೂಲಿ ಆಗುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಇಂದು ಚೇತರಿಕೆ ಕಂಡುಬಂದರೂ ದುಂದುವೆಚ್ಚ ಮಾಡುವುದನ್ನು ತಪ್ಪಿಸಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗಡೆ ಹೋಗುವ ಯೋಜನೆ ರೂಪಿಸಬಹುದು. ತಂದೆ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಮನೆಯಲ್ಲಿ ಸಣ್ಣ ಪುಟ್ಟ ಅಲಂಕಾರಿಕ ಬದಲಾವಣೆಯನ್ನು ಮಾಡಲು ಇಂದು ಮನಸ್ಸು ಮಾಡುವಿರಿ. ಅವಿವಾಹಿತರಿಗೆ ಮದುವೆಯ ಮಾತುಕತೆಗಳು ಮುಂದುವರಿಯುವ ಯೋಗವಿದೆ. ಆರೋಗ್ಯದ ಬಗ್ಗೆ ಇಂದು ಹೆಚ್ಚಿನ ಗಮನ ಹರಿಸಬೇಕು. ಅಗತ್ಯವಿದ್ದಲ್ಲಿ
ಶೀತ ಅಥವಾ ಗಂಟಲು ನೋವಿನ ಸಣ್ಣ ಸಮಸ್ಯೆ ಕಾಡಬಹುದು. ತಾಜಾ ಮತ್ತು ಮನೆಯಲ್ಲಿ ತಯಾರಿಸಿದ ಆಹಾರಕ್ಕೆ ಆದ್ಯತೆ ನೀಡಿ. ಸಂಜೆ ವೇಳೆಗೆ ಸ್ವಲ್ಪ ದಣಿವು ಅನುಭವಿಸಬಹುದು. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯಿರಿ. ವಿದ್ಯಾರ್ಥಿಗಳು ಇಂದು ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡುವಿರಿ. ವಿಶೇಷವಾಗಿ ಕಲಾ ಮತ್ತು ಸಾಹಿತ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಹೊಸ ಆಲೋಚನೆಗಳು ಮೂಡಲಿವೆ. ಗುರಿ ತಲುಪುವ ಹೆಚ್ಚಿನ ಶ್ರಮ ಅಗತ್ಯ. ಆಲಸ್ಯವನ್ನು ಬಿಟ್ಟು ಓದಿನತ್ತ ಗಮನಹರಿಸಿ. ಇನ್ನು ಶುಭ ಸೂಚನೆಗಳು ನೋಡೋದಾದರೆ ಶುಭ ಸಂಖ್ಯೆ 2 ಮತ್ತು 7, ಶುಭ ಬಣ್ಣ ಬಿಳಿ ಮತ್ತು ಕ್ರೀಮ್, ಶುಭ ಸಮಯ ಮಧ್ಯಾಹ್ನ 12:30 ಇಂದ 2 ಗಂಟೆವರೆಗೆ. ಹಾಗೆ ವಿಶೇಷ ಪರಿಹಾರ ಏನಾದರೂ ನೋಡೋದಾದರೆ ಇಂದು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿ ಅಥವಾ ಮಹಾಲಕ್ಷ್ಮಿ ಅಷ್ಟಕವನ್ನು ಪಠಿಸುವುದರಿಂದ ಆರ್ಥಿಕ ಅಡೆತಡೆಗಳು ದೂರವಾಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಹಾಗೆ ವೃಷಭ ರಾಶಿಯವರಿಗೆ ಇಂದು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ. ಆರ್ಥಿಕ ಲಾಭಕ್ಕಾಗಿ ನೀವು ಮಾಡಬೇಕಾದ ಸಣ್ಣ ಕೆಲಸವು ಬಹಳ ಮುಖ್ಯವಾಗಿರುತ್ತದೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಅತ್ಯಂತ ಚುರುಕಾದ ಮತ್ತು ಸಂವಹನಶೀಲದ ದಿನವಾಗಿದೆ. ಬುಧನ ಪ್ರಭಾವದಿಂದ ನಿಮ್ಮ ಮಾತುಗಾರಿಕೆ ಮತ್ತು ಬುದ್ಧಿವಂತಿಕೆ ಕೆಲಸದಲ್ಲಿ ಯಶಸ್ಸನ್ನು ತಂದುಕೊಡಲಿದೆ. ಹೊಸ ವ್ಯಕ್ತಿಗಳ ಪರಿಚಯವಾಗುವುದ ಸಾಧ್ಯತೆ ಇದೆ. ಅದು ಮುಂದಿನ ದಿನಗಳಲ್ಲಿ ನಿಮಗೆ ಪ್ರಯೋಜನಕಾರಿಯಾಗಲಿದೆ. ಹಳೆಯ ಗೊಂದಲಗಳಿಂದ ಇದು ತೆರೆ ಬೀಳಲಿದೆ. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಶುಭ ದಿನ. ವಿಶೇಷವಾಗಿ ಮಾರ್ಕೆಟಿಂಗ್, ಬರವಣಿಗೆ, ಶಿಕ್ಷಕ ವೃತ್ತಿ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರುವವರಿಗೆ ಹೆಚ್ಚಿನ ಪ್ರಶಂಸೆ ದೊರೆಯಲಿದೆ. ನಿಮ್ಮ ಸೃಜನಶೀಲ ಆಲೋಚನೆಗಳನ್ನು ಮೇಲಧಿಕಾರಿಗಳ ಮುಂದೆ ಮಂಡಿಸಲು ಇದು ಉತ್ತಮ ಸಮಯ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರಲಿದೆ. ಆದರೆ ಗುಪ್ತ ಶತ್ರುಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. ವ್ಯಾಪಾರದಲ್ಲಿ ಇಂದು ಲಾಭ ಮತ್ತು ನಷ್ಟದ ಸಮತೋಲನವಿರುತ್ತದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ದಾಖಲೆಯನ್ನು ಸರಿಯಾಗಿ ಪರಿಶೀಲಿಸಿ. ಆರ್ಥಿಕವಾಗಿ ಇಂದು ಹಣದ ಹರಿವು ಉತ್ತಮವಾಗಿರುತ್ತದೆ. ಹಳೆಯ ಸಾಲವನ್ನು ಮರುಪಾವತಿಸಲು ಹಣ ವಿನಿಯೋಗಿಸಬಹುದು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ಮಿಶ್ರ ಫಲದ ಬಗ್ಗೆ ಯೋಚಿಸಿ. ಕುಟುಂಬಸ್ಥರ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಇಂದು ಅವು ಬಗೆಹರಿಸಲಿವೆ. ಸಹೋದರ ಅಥವಾ ಸಹೋದರಿಯ ಆರ್ಥಿಕ ಅಥವಾ ಮಾನಸಿಕ ಸಹಾಯ ದೊರೆಯಬಹುದು. ಪ್ರೇಮಿಗಳಿಗೆ ಇಂದು ರೋಮಾಂಚನ ದಿನವಾಗಿದೆ. ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗಲಿದೆ. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಹತ್ವ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ. ಆರೋಗ್ಯದ ದೃಷ್ಟಿಯಿಂದ ಇಂದು ಗಾಳಿಯಿಂದ ಹರಡುವ ಸೋಂಕು ಅಥವಾ ಉಸಿರಾಟದ ಸಣ್ಣ ಪುಟ್ಟ ಸಮಸ್ಯೆಯ ಬಗ್ಗೆ ಎಚ್ಚರವಿರಲಿ. ಧೂಳಿನಿಂದ ದೂರವಿರಿ. ಮಾನಸಿಕ ಸ್ವಲ್ಪ ಚಂಚಲ ಉಂಟಾಗಬಹುದು. ಇದನ್ನು ಹೋಗಲಾಡಿಸಲು ಸಂಗೀತ ಕೇಳುವುದು ಅಥವಾ ಪುಸ್ತಕ ಓದುವುದು ಸಹಾಯ ಮಾಡುತ್ತದೆ. ವಿದ್ಯಾರ್ಥಿಗಳು ಇಂದು ಆಧ್ಯಾತ್ಮಿಕ ಅಧ್ಯಯನದಲ್ಲಿ ಹೆಚ್ಚಿನ ಆಸಕ್ತಿ ತೋರುವಿರಿ. ಗಣಿತ ಮತ್ತು ವಿಜ್ಞಾನ ವಿಷಯದಲ್ಲಿ ವಿಶೇಷ ಪ್ರಗತಿ ಕಂಡುಬರುತ್ತದೆ. ವಿದೇಶಿ ಶಿಕ್ಷಣಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಇಂದು ಸಕಾರಾತ್ಮಕ ಮಾಹಿತಿ ದೊರೆಯುವ ಸಾಧ್ಯತೆ ಇದೆ. ಇನ್ನು ಶುಭ ಸೂಚನೆ ನೋಡೋದಾದರೆ ಶುಭ ಸಂಖ್ಯೆ 3 ಮತ್ತು 5, ಹಾಗೆ ಶುಭ ಬಣ್ಣ ಹಸಿರು ಮತ್ತು ತಿಳಿ ಹಳದಿ. ಶುಭ ಸಮಯ ಸಂಜೆ 4:30 ಇಂದ 6 ಗಂಟೆಯವರೆಗೆ. ವಿಶೇಷ ಪರಿಹಾರ ಏನಾದರೂ ನೋಡೋದು ಅನ್ನೋದಾದರೆ ಇಂದು ಗಣೇಶನಿಗೆ ದೂರ್ವೆ ಅಥವಾ ಗರ್ಕೆ ಅರ್ಪಿಸಿ. ಓಂ ಗಂ ಗಣಪತೆ ನಮಃ ಮಂತ್ರವನ್ನು 21 ಬಾರಿ ಪಠಿಸಿ. ಇದು ನಿಮ್ಮ ಕಾರ್ಯದಲ್ಲಿರುವ ಅಡೆತಡೆಗಳು ದೂರವಾಗುತ್ತದೆ. ಮಿಥುನ ರಾಶಿಯವರು ಮಾತು ಇಂದು ಮುತ್ತಿನಂತಿರಲಿದೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಒಂದು ಎಚ್ಚರಿಕೆ ಇರುವುದು ಬಹಳ ಅಗತ್ಯ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಇಂದು ಭಾವನಾತ್ಮಕವಾಗಿ ಸ್ವಲ್ಪ ಏರಿಳಿತದ ದಿನವಾಗಿದೆ. ಚಂದ್ರನ ಪ್ರಭಾವದಿಂದಾಗಿ ಮನಸ್ಸು ಚಂಚಲವಾಗಿರಬಹುದು. ಆದರೆ ಆತ್ಮೀಯ ಬೆಂಬಲದಿಂದ ಎಲ್ಲವೂ ಸುಗಮವಾಗಿ ಸಾಗಲಿದೆ. ಇಂದು ನೀವು ಅಂದುಕೊಂಡ ಕೆಲಸಗಳು ನಿಧಾನಗತಿಯಲ್ಲಿ ಸಾಗಿದರೂ ಅಂತಿಮವಾಗಿ ಯಶಸ್ಸು ನಿಮ್ಮದಾಗಲಿದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುವಂತೆ ಘಟನೆಗಳು ನಡೆಯಲಿವೆ. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಹೊಸ ಯೋಜನೆಗಳು, ಜವಾಬ್ದಾರಿಗಳು ನಿಮ್ಮ ಹೆಗಲಿರಲಿದೆ. ಸಹೋದ್ಯೋಗಿಗಳ ನಡುವೆ ಸಣ್ಣ ಪುಟ್ಟ ಸಂವಹನ ದೋಷಗಳು ಉಂಟಾಗಬಹುದು. ಆದ್ದರಿಂದ ಶಾಂತಿಯಿಂದ ವರ್ತಿಸಿ. ನೀವು ಶಿಕ್ಷಣ ಕ್ಷೇತ್ರ ಅಥವಾ ಸರ್ಕಾರಿ ಸೇವೆಯಲ್ಲಿದ್ದರೆ ಇಂದು ಉತ್ತಮ ಅವಕಾಶಗಳು ಲಭ್ಯವಾಗಲಿದೆ. ಅನಿರೀಕ್ಷಿತವಾಗಿ ದೂರದ ಪ್ರಯಾಣ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಲಾಭ ಮತ್ತು ನಷ್ಟದ ಸಮತೋಲನೆ ಇರುತ್ತದೆ. ದೊಡ್ಡ ಹೂಡಿಕೆ ಮಾಡುವ ಮುನ್ನ ಕುಟುಂಬದ ಹಿರಿಯರ ಸಲಹೆಯನ್ನು ಪಡೆಯುವುದು ಉತ್ತಮ. ಆರ್ಥಿಕವಾಗಿ ಇಂದು ಹಣ ಹರಿವು ಸಾಧಾರಣೆಯಾಗಲಿದ್ದು ಹಳೆಯ ಸಾಲವನ್ನು ತೀರಿಸಿಕೊಳ್ಳುವ ಪ್ರಯತ್ನ ಮಾಡುವಿರಿ. ಭೂಮಿ ಅಥವಾ ವಾಹನ ಖರೀದಿ ಮಾಡುವ ಆಲೋಚನೆ ಇದ್ದರೆ ಇಂದು ಅದಕ್ಕೆ ಸಂಬಂಧಿಸಿದ ದಾಖಲೆಯನ್ನು ಪರಿಶೀಲಿಸಲು ಸೂಕ್ತ ಸಮಯ. ಕುಟುಂಬದಲ್ಲಿ ತಾಯಿಯ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು.
ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಚಾರಕ್ಕೆ ವಾದವನ್ನು ಮಾಡಬೇಡಿ. ಮೌನವಾಗಿರುವುದು ಒಳ್ಳೆಯದು. ಮನೆಯಲ್ಲಿ ಮಂಗಳ ಕಾರ್ಯ ಬಗ್ಗೆ ಚರ್ಚೆ ನಡೆಸಲಿದ್ದೀರಿ. ಮಕ್ಕಳ ಸಾಧನೆಯಿಂದ ನಿಮಗೆ ಸಮಾಜದಲ್ಲಿ ಹೆಮ್ಮೆ ಉಂಟಾಗಬಹುದು. ಹಳೆಯ ಸಂಬಂಧಿಕರ ಭೇಟಿ ಮನಸ್ಸಿಗೆ ಮುದಗೊಳಿಸಲಿದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಹೊಟ್ಟೆ ನೋವು ಕಾಣಿಸಿಕೊಳ್ಳಬಹುದು. ಆಹಾರ ಕ್ರಮದಲ್ಲಿ ಶಿಸ್ತು ಇರಲಿ ಮತ್ತು ಹೊರಗಿನ ಆಹಾರ ಸೇವನೆಯನ್ನು ತಪ್ಪಿಸಿ. ಮಾನಸಿಕ ಶಾಂತಿಗಾಗಿ ದೀರ್ಘಕಾಲಕ್ಕೆ ಉಸಿರಾಟ, ವ್ಯಾಯಾಮ ಅಥವಾ ಪ್ರಾಣಾಯಾಮ ಮಾಡುವುದು ಉತ್ತಮ. ರಾತ್ರಿ ವೇಳೆ ಸರಿಯಾದ ನಿದ್ರೆ ಅಗತ್ಯವಿದೆ. ವಿದ್ಯಾರ್ಥಿಗಳು ಇಂದು ಅಭ್ಯಾಸದಲ್ಲಿ ಏಕಾಗ್ರತೆಯನ್ನು ಕಳೆದುಕೊಳ್ಳಬಹುದು. ಮನಸ್ಸನ್ನು ಅತ್ತಿತ್ತ ಹರಡಿಸಬೇಡಿ. ಗುರಿಯ ಕಡೆ ಗಮನ ಇರಲಿ. ಸಂಶೋಧನಾ ಕ್ಷೇತ್ರದಲ್ಲಿರುವ ವಿದ್ಯಾರ್ಥಿಗಳಿಗೆ ಇಂದು ಹೊಸ ಹೊಳಪು ಮೂಡಲಿದೆ. ಶಿಕ್ಷಕರಿಂದ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ದೊರೆಯಲಿದೆ. ಶುಭ ಸೂಚನೆ ನೋಡೋದಾದರೆ ಶುಭ ಸಂಖ್ಯೆ 2 ಮತ್ತು 6. ಶುಭ ಬಣ್ಣ ಬಿಳಿ ಮತ್ತು ಬೆಳ್ಳಿ. ಶುಭ ಸಮಯ ಬೆಳಗ್ಗೆ 10:30ರಿಂದ 12 ಗಂಟೆವರೆಗೆ. ಇನ್ನು ವಿಶೇಷ ಪರಿಹಾರ ಏನಾದರೂ ನೋಡೋದು ಅನ್ನೋದಾದರೆ ಇಂದು ಸೋಮವಾರದ ದಿನವಾಗಿರುವುದರಿಂದ ಶಿವನಿಗೆ ಹಾಲು ಮತ್ತು ನೀರಿನ ಅಭಿಷೇಕ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಮನಸ್ಸಿನ ಗೊಂದಲ ದೂರವಾಗುತ್ತದೆ. ಕಟಕ ರಾಶಿಯವರಿಗೆ ಇಂದು ನಿಮ್ಮ ಮನಸ್ಸಿನ ಮಾತು ಕೇಳಿ, ಆದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಅತ್ಯಂತ ಸಕ್ರಿಯ ಮತ್ತು ಪ್ರಭಾವಶಾಲಿ ದಿನವಾಗಿದೆ. ಸೂರ್ಯನ ಪ್ರಭಾವದಿಂದ ನಿಮ್ಮಲ್ಲಿ ನಾಯಕತ್ವದ ಗುಣಗಳು ಎದ್ದು ಕಾಣಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವಂಥ ಕೆಲಸ ಇಂದು ನಡೆಯಲಿದೆ. ಧೈರ್ಯದಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ಉತ್ತಮ ಫಲ ನೀಡಲಿದೆ. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಶುಭ ದಿನ. ಕಠಿಣವಾದ ಕೆಲಸವನ್ನು ಸಹ ನೀವು ಸುಲಭವಾಗಿ ಪೂರ್ಣಗೊಳಿಸುವಿರಿ. ಮೇಲಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆ ಗುರುತಿಸಿ ಹೊಸ ಜವಾಬ್ದಾರಿ ನೀಡಬಹುದು ಅಥವಾ ಬಡ್ತಿಯ ಬಗ್ಗೆ ಚರ್ಚಿಸಬಹುದು. ರಾಜಕೀಯ ಅಥವಾ ಆಡಳಿತ ಕ್ಷೇತ್ರದಲ್ಲಿರುವವರಿಗೆ ಇಂದು ಹೆಚ್ಚಿನ ಯಶಸ್ಸು ಸಿಗಲಿದೆ. ಸಹೋದ್ಯೋಗಿಗಳು ನಿಮ್ಮ ಸಲಹೆಯನ್ನು ಕೇಳಿ ಪಡೆಯಲಿದ್ದಾರೆ. ವ್ಯಾಪಾರದಲ್ಲಿ ಇಂದು ದೊಡ್ಡ ಮಟ್ಟದ ಲಾಭವನ್ನು ನಿರೀಕ್ಷಿಸಬಹುದು. ಸರ್ಕಾರಿ ಕೆಲಸಗಳು ಅಥವಾ ಕಾಂಟ್ರಾಕ್ಟ್ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಜಯ ಸಿಗಲಿದೆ. ಆರ್ಥಿಕ ಸ್ಥಿತಿ ಭದ್ರವಾಗಲಿದೆ. ಹಳೆಯ ಹೂಡಿಕೆಗಳಿಂದ ಲಾಭ ಬರಬಹುದು. ಇಂದು ಚಿನ್ನ ಅಥವಾ ಆಸ್ತಿ ಖರೀದಿಗೆ ಯೋಚನೆಯನ್ನು ಮಾಡುವಿರಿ. ಅದು ಯಶಸ್ಸು ಸಿಗಲಿದೆ. ಆದರೆ ಶತ್ರುಗಳ ಕಣ್ಣು ನಿಮ್ಮ ಮೇಲೆ ಪ್ರಗತಿ ಮೇಲೆ ಇರಬಹುದು. ಸ್ವಲ್ಪ ಜಾಗರೂಕರಾಗಿರಿ. ಕುಟುಂಬದಲ್ಲಿ ತಂದೆಯ ಬೆಂಬಲ ಇಂದು ನಿಮಗೆ ದೊಡ್ಡ ಶಕ್ತಿಶಾಲಿಯಾಗಿ ಕಾಣುತ್ತದೆ. ಕೌಟುಂಬಿಕ ವಾತಾವರಣವು ಉತ್ಸಾಹದಿಂದ ಕೂಡಿರುತ್ತದೆ. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸಕ್ಕೆ ಹೋಗುವ, ಮೋಜಿನ ಕಾರ್ಯಕ್ರಮಗಳಿಗೆ ಹೋಗುವ ಸಾಧ್ಯತೆ ಇದೆ. ಮಕ್ಕಳ ಯಶಸ್ಸಿನಿಂದ ಮನೆಯಲ್ಲಿ ಸಂಭ್ರಮ ನಡೆಸಲಿದೆ. ನಿಮ್ಮ ದರ್ಪದ ಸ್ವಭಾವವು ಸಂಬಂಧಗಳಲ್ಲಿ ಸ್ವಲ್ಪ ಕಹಿ ತರಬಹುದು. ಆದ್ದರಿಂದ ಎಲ್ಲರೊಂದಿಗೆ ಪ್ರೀತಿಯಿಂದ ವರ್ತಿಸಿ. ಆರೋಗ್ಯದ ದೃಷ್ಟಿಯಿಂದ ಇಂದು ನೀವು ಹೆಚ್ಚು ಚಟುವಟಿಕೆಯಿಂದ ಇರುವಿರಿ. ಆದರೆ ಅತಿಯಾದ ಕೆಲಸದಿಂದ ಸಂಜೆಯ ಹೊತ್ತಿಗೆ ಬೆನ್ನು ನೋವು ಅಥವಾ ಸ್ನಾಯು ನೋವು, ಸೆಳೆತ ಕಾಣಿಸಬಹುದು. ರಕ್ತದ ಒತ್ತಡ ಇರುವವರು ಕೋಪವನ್ನು ನಿಯಂತ್ರಿಸಿ. ಉತ್ತಮ. ಹೆಚ್ಚು ನೀರು ಕುಡಿಯುವುದು ಅಥವಾ ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಬಹಳ ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಇಂದು ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಇಂದು ಒಳ್ಳೆಯ ಫಲಿತಾಂಶ ಸಿಗುವ ಸಾಧ್ಯತೆ ಇದೆ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುತ್ತಿರುವವರಿಗೆ ಇಂದು ಶುಭ ಸುದ್ದಿ ಸಿಗಬಹುದು. ಶುಭ ಸೂಚನೆ ನೋಡೋದಾದರೆ ಶುಭ ಸಂಖ್ಯೆ 1, 5 ಮತ್ತು 9. ಶುಭ ಬಣ್ಣ ಕಿತ್ತಳೆ ಮತ್ತು ಕೇಸರಿ. ಶುಭ ಸಮಯ ಬೆಳಗ್ಗೆ 8ರಿಂದ 9:00 ಇನ್ನು ವಿಶೇಷ ಪರಿಹಾರ ನೋಡೋದಾದರೆ ಇಂದು ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ ಮತ್ತು ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ. ಇದು ನಿಮ್ಮ ಆತ್ಮಸ್ಥೈರ್ಯವನ್ನು ಮತ್ತು ಅಧಿಕಾರವನ್ನು ವೃದ್ಧಿಸುತ್ತದೆ. ಹಾಗೆ ಸಿಂಹರಾಶಿಯವರೇ, ಇಂದು ನಿಮಗೆ ರಾಜಯೋಗ, ಅನಿರೀಕ್ಷಿತ ಧನಲಾಭ ಇರುತ್ತದೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ಬುದ್ಧಿವಂತಿಕೆ ಮತ್ತು ವ್ಯಾವಹಾರಿಕ ಜ್ಞಾನದಿಂದ ಕೂಡಿದ ದಿನವಾಗಿದೆ. ನಿಮ್ಮ ನಿಖರವಾದ ಕೆಲಸದ ಶೈಲಿ, ತಾಳ್ಮೆಗೆ ಇಂದು ತಕ್ಕ ಪ್ರತಿಫಲ ದೊರೆಯಲಿದೆ. ಮಾನಸಿಕವಾಗಿ ಸ್ವಲ್ಪ ಒತ್ತಡವಿದ್ದರೂ ಸಂಜೆಯ ವೇಳೆಗೆ ಎಲ್ಲ ಗೊಂದಲ ಬಗೆಹರಿದು ಮನಸ್ಸು ಪ್ರಸನ್ನವಾಗುತ್ತದೆ. ಅನಗತ್ಯ ಚಿಂತೆಯನ್ನು ಬಿಟ್ಟು ಇಂದಿನ ಕೆಲಸದ ಮೇಲೆ ಗಮನ ಹರಿಸಿ. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಮಧ್ಯದ ಫಲ ದೊರೆಯುತ್ತದೆ. ನಿಮ್ಮ ಕೆಲಸವನ್ನು ಯಾವುದೇ ತಪ್ಪುಗಳು ಆಗದಂತೆ ಎಚ್ಚರವಹಿಸಿ, ಏಕೆಂದರೆ ಟೀಕೆಕಾರರು ನಿಮ್ಮ ಸಣ್ಣ ತಪ್ಪನ್ನು ದೊಡ್ಡದು ಮಾಡುವ ಸಾಧ್ಯತೆ ಇದೆ. ಡೇಟಾ ಅನಾಲಿಸ್ಟ್, ಅಕೌಂಟಿಸ್ಟ್
ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿರುವವರಿಗೆ ಇಂದು ಹೊಸ ಜವಾಬ್ದಾರಿಗಳು ಸಿಗಲಿದೆ. ಉದ್ಯೋಗಿಗಳೊಂದಿಗೆ ವಾದ ಮಾಡುವುದು ತಪ್ಪಿಸಿ. ವ್ಯವಹಾರದಲ್ಲಿ ಇಂದು ಅನಿರೀಕ್ಷಿತ ಲಾಭ ಕಂಡುಬರುತ್ತದೆ. ಹೊಸ ಉದ್ಯಮ ಆರಂಭಿಸಲು ಇಂದು ಅಥವಾ ಹೂಡಿಕೆ ಮಾಡಲು ಸುಸಮಯ. ಹಣಕಾಸಿನ ವ್ಯವಹಾರಗಳನ್ನು ಮಾಡುವಾಗ ನಂಬಿಕಸ್ಥರ ವ್ಯಕ್ತಿಗಳೊಂದಿಗೆ ಮಾತ್ರ ವ್ಯವಹರಿಸಿ. ಷೇರು ಮಾರುಕಟ್ಟೆಯಲ್ಲಿ ತೊಡಗಿಕೊಂಡಿರುವವರಿಗೆ ಇಂದು ಲಾಭದ ಮುನ್ಸೂಚನೆ ಸಿಗಲಿದೆ. ಸಂವಹನ ಸಾಧನೆ ಅಥವಾ ತಂತ್ರಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗಲಿದೆ. ಕುಟುಂಬದಲ್ಲಿ ಶಾಂತಿ ಕಾಪಾಡಿಕೊಳ್ಳಲು ನೀವು ಹೆಚ್ಚು ಶ್ರಮವಹಿಸುವಿರಿ. ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಮಹತ್ವದ ನಿರ್ಧಾರ ಇಂದು ತೆಗೆದುಕೊಳ್ಳುವಿರಿ. ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಸ್ವಲ್ಪ ಗದ್ದಲದ ವಾತಾವರಣ ಉಂಟಾಗಬಹುದು. ಪ್ರೇಮಿಗಳಿಗೆ ಇಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಸಂಯಮದಿಂದ ವರ್ತಿಸಿ. ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ಚರ್ಮದ ಅಲರ್ಜಿ ಅಥವಾ ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಯೋಗ ಅಥವಾ ಪುಸ್ತಕದ ಓದು ಹವ್ಯಾಸ ಬೆಳೆಸಿಕೊಳ್ಳಿ. ಹೊರಗಿನ ಎಣ್ಣೆಯುಕ್ತ ಪದಾರ್ಥವನ್ನು ಸೇವಿಸಬೇಡಿ. ನಿದ್ರಾಹೀನತೆ, ನಿದ್ರೆಯ ಕೊರತೆ ಉಂಟಾಗಬಹುದು. ಹುಷಾರಾಗಿರಿ. ವಿದ್ಯಾರ್ಥಿಗಳಿಗೆ ಇಂದು ಉತ್ತಮ ಫಲಿತಾಂಶದ ದಿನ. ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಇಂದು ಹೆಚ್ಚಿನ ಏಕಾಗ್ರತೆ ದೊರೆಯುತ್ತದೆ. ಸಂಶೋಧನೆ ಮತ್ತು ಹೊಸ ವಿಷಯಗಳನ್ನು ಕಲಿಯಲು ನಿಮಗೆ ಹಿರಿಯರಿಂದ ಪ್ರೋತ್ಸಾಹ ಸಿಗಲಿದೆ. ಶುಭ ಸೂಚನೆ ನೋಡೋದಾದರೆ ಶುಭ ಸಂಖ್ಯೆ 5 ಮತ್ತು 3, ಶುಭ ಬಣ್ಣ ಹಸಿರು ಮತ್ತು ಪಚ್ಚೆ ಹಸಿರು, ಶುಭ ಸಮಯ ಮಧ್ಯಾಹ್ನ 2:30ರಿಂದ 4 ಗಂಟೆ. ಇಂದು ವಿಶೇಷ ಪರಿಹಾರ ನೋಡೋದಾದರೆ ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನು ದಾನ ಮಾಡಿ. ನಿಮಗೆ ಅತ್ಯಂತ ಶುಭ ದಿನ. ಕನ್ಯಾ ರಾಶಿಯವರೇ, ಇಂದು ನಿಮ್ಮ ಬುದ್ಧಿಯಂತೆಯೇ ನಿಮಗೆ ಶ್ರೀರಕ್ಷೆ. ಆರ್ಥಿಕ ಲಾಭಕ್ಕಾಗಿ ನೀವು ಮೇಲೆ ಕೊಟ್ಟ ಪರಿಹಾರವನ್ನು ತಪ್ಪದೇ ಮಾಡಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಇಂದು ಸಮತೋಲನದ ದಿನವಾಗಿದೆ. ಸುಖ ಸಂತೋಷದ ಕಡೆಗೆ ನಿಮ್ಮ ಒಲವು ಹೆಚ್ಚಿರಲಿದೆ. ಸೌಂದರ್ಯವರ್ಧಕ ವಸ್ತುಗಳು ಅಥವಾ ಐಷಾರಾಮಿ ವಸ್ತುಗಳ ಮೇಲೆ ಆಸಕ್ತಿ ಮೂಡಲಿದೆ. ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗಲಿದ್ದು ಹೊಸ ಒಪ್ಪಂದಗಳಿಗೆ ಅಥವಾ ಸಭೆ ಸಮಾರಂಭಗಳಿಗೆ ಭಾಗವಹಿಸಲು ಇಂದು ಪ್ರಸ್ತುತವಾದ ದಿನ. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಪರಿಸರವು ಆಹ್ಲಾದಕರವಾಗಿರುತ್ತದೆ. ನಿಮ್ಮ ಸೃಜನಾತ್ಮಕ ಕೌಶಲ್ಯಗಳು ಮೇಲಧಿಕಾರಿಗಳ ಗಮನ ಸೆಳೆಯುತ್ತದೆ. ವಿಶೇಷ ವಿನ್ಯಾಸ, ಕಲೆ ಅಥವಾ ನ್ಯಾಯಾಂಗ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯಂತ ಶುಭದಾಯಕ ದಿನವಾಗಿದೆ. ಸಹೋದ್ಯೋಗಿಗಳೊಂದಿಗೆ ಸಂಯಮದಿಂದ ಕೆಲಸ ಮಾಡುವಿರಿ. ಕೆಲಸದ ಸ್ಥಳದಲ್ಲಿ ಬಾಕಿ ಉಳಿದಿರುವ ಕೆಲಸಗಳು ನಿವಾರಣೆಯಾಗಿ ಕೆಲಸದ ಒತ್ತಡ ದೂರವಾಗುತ್ತದೆ ಹಾಗೂ ವ್ಯಾಪಾರದಲ್ಲಿ ಪ್ರಗತಿ ಕಂಡುಬರುತ್ತದೆ. ಪಾಲುದಾರಿಕೆ ವ್ಯವಹಾರದಲ್ಲಿರುವವರಿಗೆ ಇಂದು ಉತ್ತಮ ಲಾಭದ ನಿರೀಕ್ಷೆ ಇದೆ. ಆರ್ಥಿಕವಾಗಿ ಆದಾಯದ ಮೂಲಗಳು ಹೆಚ್ಚಾಗಲಿದೆ. ಹಳೆಯ ಹೂಡಿಕೆಗಳು ಈಗ ಲಾಭ ನೀಡಲು ಪ್ರಾರಂಭಿಸುತ್ತದೆ. ಆದರೆ ಹೊಸದಾಗಿ ದೊಡ್ಡ ಮೊತ್ತದ ಸಾಲವನ್ನು ನೀಡುವುದನ್ನು ಅಥವಾ ಪಡೆಯುವುದನ್ನು ತಪ್ಪಿಸಿ. ಕುಟುಂಬದಲ್ಲಿ ಸಾಮರಸ್ಯವಿರುತ್ತದೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಅವರಿಂದ ಅನಿರೀಕ್ಷಿತ ಉಡುಗೊರೆಗಳು ಅಥವಾ ಸಹಕಾರ ದೊರೆಯಬಹುದು. ಪ್ರೇಮ ಜೀವನದಲ್ಲಿ ಇಂದು ವಿವಾಹದ ಪ್ರಸ್ತಾಪ ಮೂಡಲು ಸೂಕ್ತವಾದ ದಿನ. ಮನೆಯಲ್ಲಿ ಹಿರಿಯರ ಆರೋಗ್ಯ ಉತ್ತಮವಾಗಿರುತ್ತದೆ. ಮಕ್ಕಳೊಂದಿಗೆ ಸಮಯ ಕಳೆಯುವುದು ನಿಮ್ಮ ಮನಸ್ಸು ಒತ್ತಡ ಕಡಿಮೆ ಮಾಡುತ್ತದೆ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಕಣ್ಣಿನ ದಣಿವು ಅಥವಾ ಸೊಂಟ ನೋವು ಸಣ್ಣ ಸಮಸ್ಯೆ ಕಾಡಬಹುದು. ಕೆಲಸದ ನಡುವೆಯೂ ಸಣ್ಣ ವಿರಾಮ ತೆಗೆದುಕೊಳ್ಳಿ. ಹಣ್ಣು ಮತ್ತು ತರಕಾರಿ ಸೇವನೆ ಹೆಚ್ಚಿಸಿ. ಮಾನಸಿಕ ಪ್ರನ್ನತಿಗಾಗಿ ಇಂದು ಸುಗಂಧ ದ್ರವ್ಯವನ್ನು ಬಳಸಿ ಅಥವಾ ಪ್ರಶಾಂತವಾದ ಸ್ಥಳಕ್ಕೆ ಭೇಟಿ ನೀಡುವುದು ಉತ್ತಮ. ವಿದ್ಯಾರ್ಥಿಗಳಿಗೆ ಇಂದು ಕಲಾತ್ಮಕ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿ ಇರಲಿದೆ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಸಾಧಿಸಲು ಕಠಿಣ ಪರಿಶ್ರಮ ಅಗತ್ಯವಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವವರಿಗೆ ಹಿರಿಯ ಮಾರ್ಗದರ್ಶನದಿಂದ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಶುಭ ಸೂಚನೆ ನೋಡೋದಾದರೆ ಶುಭ ಸಂಖ್ಯೆ 6 ಮತ್ತು 2, ಶುಭ ಬಣ್ಣ ತಿಳಿನೀಲಿ ಮತ್ತು ಬಿಳಿ, ಶುಭ ಸಮಯ ಮಧ್ಯಾಹ್ನ 1:30ರಿಂದ 3 ಗಂಟೆಯವರೆಗೆ. ಇನ್ನು ವಿಶೇಷ ಪರಿಹಾರ ನೋಡೋದಾದರೆ ಇಂದು ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಹೂವನ್ನು ಅರ್ಪಿಸಿ ಅಥವಾ ಕನಕದಾಸ ಸ್ತೋತ್ರ ಪಠಿಸಿ. ಇದು ನಿಮ್ಮ ಆರ್ಥಿಕ ಸಮೃದ್ಧಿಗೆ ಸಹಕಾರಿಯಾಗಲಿದೆ. ತುಲಾರಾಶಿಯವರೇ, ಇಂದು ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಕಳೆ ಬರಲಿದೆ. ಸಂಗಾತಿಯಿಂದ ಸಿಗಲಿದ್ದೇ ವಿಶೇಷ ಸರ್ಪ್ರೈಸ್.
ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ಅತ್ಯಂತ ಶಕ್ತಿಯುತ ಮತ್ತು ಸಂಕಲನಾತ್ಮಕ ದಿನವಾಗಿದೆ. ನಿಮ್ಮ ದೃಢ ನಿರ್ಧಾರಗಳು ಇಂದು ನಿಮಗೆ ಯಶಸ್ಸನ್ನು ತಂದುಕೊಡಲಿದೆ. ಮನಸ್ಸಿನಲ್ಲಿರುವ ಗುಪ್ತ ಭಯ ಅಥವಾ ಆತಂಕ ದೂರವಾಗಲಿದೆ. ಆಧ್ಯಾತ್ಮದ ಕಡೆ ಒಲವು ಹೆಚ್ಚಾಗಲಿದ್ದು, ದೈವಿಕ ಚಿಂತನೆಯಲ್ಲಿ ತೊಡಗಿಕೊಂಡಿರುವುದರಿಂದ ಮನಸ್ಸು ಶಾಂತಿ ಲಭಿಸಲಿದೆ. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಸವಾಲಿನ ದಿನ ಎದುರಾಗಬಹುದು, ಆದರೆ ನಿಮ್ಮ ಚಾಕಚಕ್ಯತೆಯಿಂದ ಅವು ಯಶಸ್ವಿಯಾಗಿ ನಿಭಾಯಿಸುವಿರಿ. ಶತ್ರುಗಳು ನಿಮ್ಮ ಮೇಲೆ ಪ್ರಭಾವ ಬೀರಲಿದ್ದು, ಆದರೆ ಮೌನವೇ ಅವರಿಗೆ ತಕ್ಕ ಉತ್ತರ ನೀಡಲಿದೆ. ಪೊಲೀಸ್, ರಕ್ಷಣೆ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯಂತ ಕಾರ್ಯನಿರತ ದಿನವಾಗಲಿದೆ. ರಹಸ್ಯ ಮಾಹಿತಿಗಳು ಇಂದು ನಿಮಗೆ ವರದಾನವಾಗಬಹುದು. ವ್ಯಾಪಾರದಲ್ಲಿ ಇಂದು ಅನಿರೀಕ್ಷಿತ ಹೆಚ್ಚಿನ ಲಾಭ ದೊರೆಯಲಿದೆ. ವಿಶೇಷವಾಗಿ ರಿಯಲ್ ಎಸ್ಟೇಟ್, ಯಂತ್ರೋಪಕರಣ ಮತ್ತು ಔಷಧಿ ವ್ಯಾಪಾರಗಳಿಗೆ ಉತ್ತಮ ದಿನ. ಆರ್ಥಿಕ ಹಳೆಯ ಹೂಡಿಕೆ ಫಲ ನೀಡಲು ಪ್ರಾರಂಭಿಸುತ್ತದೆ. ನಿಮ್ಮ ಖರ್ಚುಗಳ ಮೇಲೆ ನಿಯಂತ್ರಣವಿರಲಿ. ಅನಿರೀಕ್ಷಿತವಾಗಿ ಪೂರ್ವಜರ ಆಸ್ತಿಯಿಂದ ಲಾಭವಾಗುವ ಸೂಚನೆಗಳಿದೆ. ಯಾರಿಗಾದರೂ ಹಣ ನೀಡುವ ಮುನ್ನ ಎಚ್ಚರ ವಹಿಸಿ. ಕುಟುಂಬದಲ್ಲಿ ಸ್ವಲ್ಪ ಗಂಭೀರದ ವಾತಾವರಣವಿರಬಹುದು. ಸಂಗಾತಿಯೊಂದಿಗೆ ವಾದ ಮಾಡುವುದು ತಪ್ಪಿಸಿ. ಅವರ ಭಾವನೆಗಳಿಗೆ ಗೌರವ ನೀಡಿ. ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಕಾಳಜಿ ವಹಿಸಿ. ಕೆಲವು ಬದಲಾವಣೆಗಳಲ್ಲೂ ಮನೆಯಲ್ಲಿ ಮಾಡಲು ಇಚ್ಛಿಸುತ್ತೀರಿ. ಹಳೆಯ ಸ್ನೇಹಿತರೊಬ್ಬರ ಭೇಟಿಯಿಂದ ಅನಿರೀಕ್ಷಿತ ಸಹಾಯ ದೊರೆಯುತ್ತದೆ. ನಿಮ್ಮ ಕೋಪದ ಮೇಲೆ ನಿಗಾ ಇರಲಿ. ಆರೋಗ್ಯದ ದೃಷ್ಟಿಯಿಂದ ಇಂದು ಸ್ವಲ್ಪ ಜಾಗರೂಕರಾಗಿರಬೇಕು. ಕತ್ತಿನ ನೋವು, ಭುಜ ನೋವು ಅಥವಾ ನಿದ್ರಾಹೀನತೆ ಸಮಸ್ಯೆ ಕಾಡಬಹುದು. ಮಾನಸಿಕ ಶಾಂತಿಗಾಗಿ ಪ್ರಾಣಾಯಾಮ ಅಥವಾ ಧ್ಯಾನ ಅಗತ್ಯ. ಚಾಲನೆ ಮಾಡುವಾಗ ಅತೀವ ಎಚ್ಚರವಿರಲಿ. ಉಷ್ಣಕ್ಕೆ ಸಂಬಂಧಿಸಿದ ಆಹಾರ ಪದಾರ್ಥಗಳನ್ನು ಕಡಿಮೆ ಸೇವಿಸಿ. ವಿದ್ಯಾರ್ಥಿಗಳಿಗೆ ಇಂದು ಕಠಿಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ತೊಂದರೆಯಾಗಬಹುದು. ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ಪ್ರಗತಿ ಕಾಣುವಿರಿ. ಶಿಸ್ತುಬದ್ಧ ಅಭ್ಯಾಸ ಕ್ರಮ ನಿಮಗೆ ಯಶಸ್ಸನ್ನು ನೀಡಬಲ್ಲದು. ಮನಸ್ಸನ್ನು ಏಕಾಗ್ರತೆಯಿಂದ ಓದಿನತ್ತ ಗಮನಹರಿಸಿ. ಶುಭ ಸೂಚನೆ ನೋಡೋದಾದರೆ ಶುಭ ಸಂಖ್ಯೆ 9 ಮತ್ತು 4, ಶುಭ ಬಣ್ಣ ಗಾಢ ಕೆಂಪು ಮತ್ತು ಮರೂನ್, ಶುಭ ಸಮಯ 11ರಿಂದ ಮಧ್ಯಾಹ್ನ 12. ವಿಶೇಷ ಪರಿಹಾರ ಏನಾದರೂ ನೋಡೋದು ಆದರೆ ಇಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಸುಬ್ರಹ್ಮಣ್ಯ ಅಷ್ಟಕ ಪಠಿಸಿ. ಇದು ನಿಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ. ವೃಶ್ಚಿಕ ರಾಶಿಯವರೇ, ಶತ್ರುಗಳ ಕುತಂತ್ರ ಇಂದು ನಿರರ್ಥಕವಾಗಲಿದೆ. ಧನಲಾಭದ ಜೊತೆಗೆ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಇಂದು ಹೊಸ ಆಲೋಚನೆಗಳು ಮತ್ತು ಆಶಾದಾಯಕ ದಿನವಾಗಿದೆ. ಗುರುಗ್ರಹದ ಪ್ರಭಾವದಿಂದ ನಿಮ್ಮಲ್ಲಿ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗಲಿದೆ. ಇಂದು ನೀವು ಕೈಗೊಳ್ಳುವ ದೂರದ ಪ್ರಯಾಣ ಯಶಸ್ವಿಯಾಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂತೆ ಕೆಲಸಗಳು ಇಂದು ನಿಮ್ಮ ಕೈಯಿಂದ ನಡೆಯಲಿವೆ. ಮನಸ್ಸು ಉತ್ಸಾಹದಿಂದ ಕೂಡಿರುತ್ತದೆ. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಶುಭ ಫಲ ದೊರೆಯುತ್ತದೆ. ವಿಶೇಷವಾಗಿ ಶಿಕ್ಷಣ, ಸಲಹಾ ಕೇಂದ್ರ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯಂತ ಲಾಭದಾಯಕ ದಿನ. ಮೇಲಧಿಕಾರಿಗಳು ನಿಮ್ಮ ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಳ್ಳುತ್ತಾರೆ. ಹೊಸ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಕರೆ ಬರುವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ವ್ಯಾಪಾರದಲ್ಲಿ ಪ್ರಗತಿ ಕಂಡುಬರುತ್ತದೆ. ಹೊಸ ಹೂಡಿಕೆಗಳಿಂದ ಇಂದು ಸೂಕ್ತ ಸಮಯವಾಗಿದ್ದು ದೀರ್ಘಕಾಲದ ಲಾಭವನ್ನು ನೀಡಲಿದೆ. ಆರ್ಥಿಕವಾಗಿ ಧನದ ಹರಿವು ಹೆಚ್ಚಾಗಲಿದೆ. ಪೂರ್ವಿಕರ ಆಸ್ತಿಯಿಂದ ಬರಬೇಕಿದ್ದ ಹಣ ಇಂದು ಕೈ ಸೇರಬಹುದು. ಆದರೂ ಜೂಜು ಅಥವಾ ಲಾಟರಿಯಂತಹ ವಿಚಾರಗಳಿಂದ ದೂರವಿರಿ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಕಾನೂನು ವಿಷಯದಲ್ಲಿ ಜಯ ಸಿಗಲಿದೆ. ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಮಾರ್ಗದರ್ಶನ ನಿಮಗೆ ಶಕ್ತಿಯಾಗಲಿದೆ. ಮನೆಯಲ್ಲಿ ಮಂಗಳ ಕಾರ್ಯ ಅಥವಾ ಧಾರ್ಮಿಕ ಪೂಜೆಯ ಬಗ್ಗೆ ಚರ್ಚೆ ನಡೆಸಲಿದ್ದೀರಿ. ಸಂಗಾತಿಯೊಂದಿಗೆ ಸುಂದರ ಕ್ಷಣವನ್ನು ಕಳೆಯುವಿರಿ. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಇದ್ದ ಆತಂಕಗಳು ದೂರವಾಗಲಿದೆ. ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸು ಮುದ ಸಿಗಲಿದೆ. ಅವರಿಂದ ಉಪಯುಕ್ತ ಮಾಹಿತಿ ಲಭ್ಯವಾಗಲಿದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ನೀವು ಉತ್ತಮ ಸ್ಥಿತಿಯಲ್ಲಿರುವಿರಿ. ಆದರೂ ಲಿವರ್ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಬರದಂತೆ ಎಚ್ಚರ ವಹಿಸಿ. ಅತಿಯಾದ ಸಿಹಿ ಪದಾರ್ಥಗಳನ್ನು ಸೇವನೆ ಬೇಡ. ನಿಯಮಿತವಾಗಿ ವ್ಯಾಯಾಮ ಅಥವಾ ಪ್ರಾಣಾಯಾಮ ಮಾಡುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿದೆ. ಹೊರಗಿನ ಗಾಳಿಗೆ ಸ್ವಲ್ಪ ಸಮಯ ಕಳೆಯುವುದು ನಿಮಗೆ ಚೈತನ್ಯ ಹೆಚ್ಚಿಸುತ್ತದೆ. ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆ ಹೆಚ್ಚಾಗಲಿದೆ. ಉನ್ನತ ಶಿಕ್ಷಣಕ್ಕಾಗಿ ಸಿದ್ಧತೆ ನಡೆಸುತ್ತಿರುವವರಿಗೆ ಹಿರಿಯ ಅಥವಾ ಶಿಕ್ಷಕರ ಸಂಪೂರ್ಣ ಸಹಕಾರ ದೊರೆಯಲಿದೆ. ಸಂಶೋಧನಾ ಪ್ರಬಂಧಗಳನ್ನು ಸಲ್ಲಿಸುವ ಅಥವಾ ಪರೀಕ್ಷೆ ಬರೆಯುವ ಇಂದು ಶುಭ ದಿನ. ವಿಶೇಷ ಸೂಚನೆ ನೋಡೋದಾದರೆ ಶುಭ ಸಂಖ್ಯೆ 3 ಮತ್ತು 7, ಶುಭ ಬಣ್ಣ ಹಳದಿ ಮತ್ತು ಬಂಗಾರದ ಬಣ್ಣ, ಶುಭ ಸಮಯ ಬೆಳಗ್ಗೆ 9ರಿಂದ 11ರವರೆಗೆ. ಇನ್ನು ವಿಶೇಷ ಪರಿಹಾರ ನೋಡೋದಾದರೆ ಇಂದು ದಕ್ಷಿಣಾಮೂರ್ತಿ
ಸ್ತೋತ್ರ ಪಠಿಸಿ ಅಥವಾ ಹಿರಿಯರ ಗುರುಗಳ ಗೌರವ ಸಲ್ಲಿಸಿ. ವಿಷ್ಣು ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅತ್ಯಂತ ಶುಭದ ದಿನವಾಗಲಿದೆ. ಧನುರಾಶಿಯವರೇ, ಅದೃಷ್ಟ ಇಂದು ನಿಮ್ಮ ಮನೆ ಬಾಗಿಲಿಗೆ ತಟ್ಟಲಿದೆ. ಆದರೆ ಅನುಗ್ರಹದಿಂದ ನೀವು ದೇವರ ಅಸಾಧ್ಯವಾದುದನ್ನು ಸಾಧನೆ ಮಾಡುವಿರಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಶಿಸ್ತು ಮತ್ತು ಪರಿಶ್ರಮದ ದಿನವಾಗಲಿದೆ. ಶನಿದೇವರ ಪ್ರಭಾವದಿಂದ ನಿಮ್ಮ ಕೆಲಸಗಳು ನಿಧಾನ ಕಂಡರೂ ಅಂತಿಮವಾಗಿ ಸ್ಥಿರದ ಫಲಿತಾಂಶ ಸಿಗಲಿದೆ. ಇಂದು ನೀವು ಹಳೆಯ ತಪ್ಪುಗಳಿಂದ ಪಾಠ ಕಲಿಯುವಿರಿ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವವರಿಗೆ ಇಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಕು. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಲಿದೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ತಕ್ಷಣ ಸಿಗದಿದ್ದರೂ ನಿರಾಶರಾಗಬೇಡಿ. ನಿಮ್ಮ ಪ್ರಾಮಾಣಿಕತೆಗೆ ಮೇಲಾಧಿಕಾರಿಗಳು ಗಮನಿಸುತ್ತಿರುತ್ತಾರೆ. ತಾಂತ್ರಿಕ ಕ್ಷೇತ್ರ, ಉತ್ಪಾದನಾ ವಲಯ ಅಥವಾ ಕಬ್ಬಿಣದ ಉದ್ಯಮದಲ್ಲಿರುವವರಿಗೆ ಇಂದು ಲಾಭದ ದಿನ. ಸಹೋದ್ಯೋಗಿಗಳಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಾಗದಂತೆ ಎಚ್ಚರ ವಹಿಸಿ. ವ್ಯಾಪಾರದಲ್ಲಿ ಇಂದು ಸ್ಥಿರತೆ ಸಿಗಲಿದೆ. ಹೊಸ ಉದ್ಯಮ ಆರಂಭಿಸಲು ಅಥವಾ ವಿಸ್ತರಿಸಲು ಯೋಜನೆ ಮಾಡುತ್ತೀರಿ. ಇಂದು ಅದಕ್ಕೆ ಸಂಬಂಧಿಸಿದ ದಾಖಲೆ ಪತ್ರಗಳ ಕೆಲಸಗಳನ್ನು ಮುಗಿಸುತ್ತೀರಿ. ಆರ್ಥಿಕವಾಗಿ ಇಂದು ಉಳಿತಾಯದ ಕಡೆ ನಿಮ್ಮ ಗಮನ ಹೆಚ್ಚಾಗುತ್ತದೆ. ಅನಗತ್ಯ ಸಾಲವನ್ನು ಮಾಡುವುದರಿಂದ ದೂರವಿರಿ. ಬಾಕಿ ಹಳೆಯ ಹಣ ವಸೂಲಿ ನೀವು ಸ್ವಲ್ಪ ಹೆಚ್ಚಿನ ಗಮನ ಹರಿಸಬೇಕು. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಭವಿಷ್ಯದ ಆರ್ಥಿಕ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸುವಿರಿ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಮಕ್ಕಳ ನಡವಳಿಕೆಯಲ್ಲಿ ಸ್ವಲ್ಪ ಸುಧಾರಣೆ ಕಂಡು ಬರಲಿದೆ. ಮನೆಯಲ್ಲಿ ಸೌಹಾರ್ದಯುತ ವಾತಾವರಣ ಇರಲಿದ್ದು ಸಂಜೆ ವೇಳೆಗೆ ಕುಟುಂಬದವರೊಂದಿಗೆ ಸುಂದರ ಕ್ಷಣವನ್ನು ಕಳೆಯುವಿರಿ. ದೂರದ ಸಂಬಂಧದಿಂದ ಶುಭ ಸುದ್ದಿ ಬರುವ ಸಾಧ್ಯತೆ ಇದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ಮೊಣಕಾಲು ನೋವು ಅಥವಾ ಕೀಲು ನೋವಿನಂತಹ ಸಮಸ್ಯೆ ಕಾಡಬಹುದು. ಚಳಿ ಅಥವಾ ಗಾಳಿಯುತಗೆ ಮೈ ಒಡ್ಡಬೇಡಿ. ಸರಿಯಾದ ವಿಶ್ರಾಂತಿ ಹಾಗೂ ಲಘು ವ್ಯಾಯಾಮ ಅಗತ್ಯ. ಮಾನಸಿಕ ಸ್ವಲ್ಪ ಜಡತ್ವ ಅನಿಸಿದರೂ ಇದನ್ನು ಹೋಗಲಾಡಿಸಲು ಧ್ಯಾನ ಅಥವಾ ದೇವರ ಪ್ರಾರ್ಥನೆ ಮಾಡಿ. ವಿದ್ಯಾರ್ಥಿಗಳಿಗೆ ಇಂದು ಸವಾಲಿನ ದಿನವಾಗಿದೆ. ಓದಿನಲ್ಲಿ ಏಕಾಗ್ರತೆ ಕಾಪಾಡಿಕೊಳ್ಳಿ. ಕಷ್ಟವಾಗಬಹುದು, ಆದರೆ ನಿಮ್ಮ ಪಟ್ಟು ಬಿಡದೆ ಸ್ವಭಾವದಿಂದ ಕಠಿಣ ವಿಷಯವನ್ನು ಅರ್ಥ ಮಾಡಿಕೊಳ್ಳುವಿರಿ. ತಾಂತ್ರಿಕ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ಇಂದು ಪ್ರಾಯೋಗಿಕ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ಶುಭ ಸೂಚನೆ ನೋಡೋದಾದರೆ ಶುಭ ಸಂಖ್ಯೆ 8 ಮತ್ತು 4. ಶುಭ ಬಣ್ಣ ಕಡು ನೀಲಿ ಮತ್ತು ಕಪ್ಪು. ಶುಭ ಸಮಯ ಸಂಜೆ 5:30ರಿಂದ 7 ಗಂಟೆ. ವಿಶೇಷ ಪರಿಹಾರ ನೋಡೋದಾದರೆ ಇಂದು ಹನುಮಾನ್ ಚಾಲೀಸವನ್ನು ಪಠಿಸಿ ಅಥವಾ ಶನಿದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ. ಇದು ನಿಮ್ಮ ಕಾರ್ಯದಲ್ಲಿರುವ ಅಡೆತಡೆಗಳನ್ನು ನಿವಾರಿಸಿ ಮಾನಸಿಕ ಸ್ಥಿರತೆ ನೀಡುತ್ತದೆ. ಮಕರ ರಾಶಿಯವರೇ, ಇಂದು ನಿಮ್ಮ ತಾಳ್ಮೆಗೆ ಪರೀಕ್ಷೆ ಎದುರಾಗಬಹುದು. ಆದರೆ ಶನಿದೇವರ ಕೃಪೆಯಿಂದ ನ್ಯಾಯ ನಿಮ್ಮ ಪರವಾಗಲಿದೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇಂದು ಹೊಸತನದ ಮತ್ತು ಲಾಭದಾಯಕ ದಿನವಾಗಿದೆ. ನಿಮ್ಮ ರಾಜ್ಯಾಧಿಪತಿ ಶನಿಯ ಪ್ರಭಾವದಿಂದ ನೀವು ಮಾಡುವ ಸಮಾಜಮುಖಿ ಕೆಲಸಗಳಲ್ಲಿ ಮನ್ನಣೆ ಸಿಗಲಿದೆ. ಇಂದು ನೀವು ಹಳೆಯ ಸಾಂಪ್ರದಾಯಿಕ ಮಾರ್ಗಗಳನ್ನು ಬಿಟ್ಟು ಹೊಸ ಆಲೋಚನೆಗಳಿಂದ ಮುನ್ನಡೆಯುವಿರಿ. ಗೆಳರ ಮತ್ತು ಹಿತೈಷಿಗಳ ಬಲದಿಂದಾಗಿ ಮನಸ್ಸಲ್ಲಿರುವ ದೊಡ್ಡ ಯೋಜನೆಯನ್ನು ಕಾರ್ಯಗತಗೊಳಿಸಲು ಇದು ಇಂದು ಸಕಾಲ. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಅನಿರೀಕ್ಷಿತ ಬದಲಾವಣೆ ಕಂಡುಬರಲಿದೆ. ವಿಶೇಷವಾಗಿ ಐಟಿ, ಸಂಶೋಧನೆ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಹೊಸ ತಂತ್ರಜ್ಞಾನ ಕಲಿಯುವ ಅವಕಾಶಗಳು ಸಿಗಲಿದೆ. ನಿಮ್ಮ ಕಾರ್ಯಕ್ಷಮತೆಯಿಂದಾಗಿ ಸಹೋದ್ಯೋಗಿಗಳು ನಿಮ್ಮನ್ನು ಮಾದರಿಯಾಗಿ ತೆಗೆದುಕೊಳ್ಳುತ್ತಾರೆ. ದೂರದ ಊರಿಗೆ ವರ್ಗಾವಣೆಯಾಗುವ ಅಥವಾ ಅಧಿಕೃತ ಪ್ರವಾಸ ಮಾಡುವ ಸಾಧ್ಯತೆಗಳಿವೆ. ವ್ಯಾಪಾರದಲ್ಲಿ ಇಂದು ಲಾಭದ ಪ್ರಮಾಣ ಹೆಚ್ಚಾಗಲಿದೆ. ವಿಶೇಷವಾಗಿ ಆನ್ಲೈನ್ ವ್ಯವಹಾರ ಅಥವಾ ತಾಂತ್ರಿಕ ಸಲಹಾ ಕೇಂದ್ರ ನಡೆಸುತ್ತಿರುವವರಿಗೆ ಇಂದು ಶುಭ ದಿನ. ಆರ್ಥಿಕವಾಗಿ ಹಳೆಯ ಬಾಕಿ ವಸೂಲಾಗಿದ್ದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಸಣ್ಣ ಪುಟ್ಟ ಹೂಡಿಕೆಗಳಿಗೆ ಇಂದು ಉತ್ತಮ ದಿನವಾಗಿರುತ್ತದೆ. ಯಾರನ್ನೂ ನಂಬಿ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಬೇಡಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತೆ. ಹಳೆಯ ಸ್ನೇಹಿತರ ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ. ಅವರಿಂದ ಭವಿಷ್ಯದ ಯೋಜನೆಗಳಿಗೆ ಸಹಾಯ ಸಿಗಲಿದೆ. ಸಂಗಾತಿಯೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಪ್ರೀತಿ ಕಡಿಮೆಯಾಗುವುದಿಲ್ಲ. ಮಕ್ಕಳ ಕೌಶಲ್ಯದಿಂದ ನಿಮ್ಮ ಹೆಮ್ಮೆ ತರಲಿದೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಿರಿ. ಆರೋಗ್ಯದ ದೃಷ್ಟಿಯಿಂದ ಇಂದು ಹವಾಮಾನ ಬದಲಾವಣೆಯಿಂದಾಗಿ ಸಣ್ಣ ಪುಟ್ಟ ಅಲರ್ಜಿ ಅಥವಾ ಗಂಟಲಿನ ಸಮಸ್ಯೆ ಕಾಡಬಹುದು. ಕಾಲಿಗೆ ಸಂಬಂಧಿಸಿದ ನೋವು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಹೆಚ್ಚು ನಡೆಯುವಾಗ ಅಥವಾ ಮೆಟ್ಟಿಲು ಹತ್ತುವಾಗ ಜಾಗರೂಕರಾಗಿರಿ. ನೀರು ಕುಡಿಯಿರಿ, ಅದು ತಾಜಾ ಹಣ್ಣನ್ನು ಸೇವಿಸಿ. ಮಾನಸಿಕ ಪ್ರಶಾಂತತೆಗಾಗಿ ಸಂಜೆ ಹೊತ್ತು ಏಕಾಂತದಲ್ಲಿ ಕಾಲ ಕಳೆಯುವುದು ಉತ್ತಮ.
ವಿದ್ಯಾರ್ಥಿಗಳಿಗೆ ಇಂದು ಸೃಜನಶೀಲತೆಯ ದಿನ. ಚಿತ್ರಕಲೆ, ಸಾಹಿತ್ಯ ಮತ್ತು ಕಂಪ್ಯೂಟರ್ ಶಿಕ್ಷಣದಲ್ಲಿ ಆಸಕ್ತಿ ಇರುವವರಿಗೆ ಇಂದು ವಿಶೇಷ ಸಾಧನೆ ಮಾಡುವಿರಿ. ವಿದೇಶದಲ್ಲಿ ಕಲಿಯಲು ಬಯಸುತ್ತಿರುವ ವಿದ್ಯಾರ್ಥಿಗಳಿಗೆ ಇಂದು ಮಹತ್ವದ ದಾಖಲೆ ಕೈ ಸೇರಲಿವೆ. ಈ ಶುಭ ಸೂಚನೆ ನೋಡೋದಾದರೆ ಶುಭ ಸಂಖ್ಯೆ 11 ಮತ್ತು 2, ಶುಭ ಬಣ್ಣ ತಿಳಿ ನೀಲಿ ಮತ್ತು ಬೂದು ಬಣ್ಣ, ಶುಭ ಸಮಯ ಮಧ್ಯಾಹ್ನ 3ರಿಂದ 4:15. ಇನ್ನು ವಿಶೇಷ ಪರಿಹಾರ ನೋಡೋದಾದರೆ ಇಂದು ಹನುಮಂತನಿಗೆ ಸಿಂಧೂರ ಅರ್ಪಿಸಿ ಅಥವಾ ಬಡವರಿಗೆ ಕಪ್ಪು ಬಣ್ಣದ ಆಹಾರ ಪದಾರ್ಥವನ್ನು ದಾನ ಮಾಡಿ. ಇಂದು ನಿಮ್ಮ ಶನಿ ದೋಷಗಳು ಕಡಿಮೆಯಾಗುತ್ತದೆ. ಕುಂಭರಾಶಿಯವರೇ, ಇಂದು ನಿಮ್ಮ ಬುದ್ಧಿಶಕ್ತಿಯೇ ನಿಮ್ಮ ದೊಡ್ಡ ಆಸ್ತಿ. ಅನಿರೀಕ್ಷಿತ ಧನಾಗಮನದಿಂದ ಎಲ್ಲರ ಸಂಕಷ್ಟ ದೂರವಾಗಲಿದೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರೇ, ಇಂದು ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ ಅತ್ಯಂತ ಪ್ರಮುಖವಾದ ದಿನ. ನಿಮ್ಮ ರಾಶಿಯ ಅಧಿಪತಿ ಗುರುವಿನ ಅನುಗ್ರಹದಿಂದ ಇಂದು ನೀವು ಮಾನಸಿಕ ಶಾಂತಿಯನ್ನು ಅನುಭವಿಸುವಿರಿ. ದಾನ ಧರ್ಮದ ಕಡೆ ನಿಮ್ಮ ಒಲವು ಹೆಚ್ಚಾಗಲಿದೆ. ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಕೇವಲ ನಿಮಗಷ್ಟೇ ಅಲ್ಲದೆ ನಿಮ್ಮ ಸುತ್ತಮುತ್ತಲಿರುವ ಹಿತಕರವಾಗಿರಲಿದೆ. ಅನಿರೀಕ್ಷಿತವಾಗಿ ದೂರದ ಪ್ರಯಾಣ ಯೋಗವಿದೆ. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಪರಿಸರವು ಸಮಾಧಾನಕರವಾಗಲಿದೆ. ನೀವು ಮಾಡುವ ಪ್ರಾಮಾಣಿಕ ಪ್ರಯತ್ನಕ್ಕೆ ಗೌರವ ಸಿಗಲಿದೆ. ವಿಶೇಷವಾಗಿ ಕಲೆ, ಸಮಾಜ ಸೇವೆ, ಸಮಾಲೋಚನೆ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ಇಂದು ಅತ್ಯಂತ ಯಶಸ್ವಿ ದಿನ. ಸಹೋದ್ಯೋಗಿಗಳ ನಡುವೆ ಉಂಟಾಗಿದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಗೆಹರಿಯಲಿವೆ. ಕೆಲಸದ ನಿಮಿತ್ತ ವಿದೇಶಿ ಸಂಸ್ಥೆಗಳೊಂದಿಗೆ ವ್ಯವಹರಿಸಲು ಸೂಕ್ತ ಸಮಯ. ವ್ಯಾಪಾರದಲ್ಲಿರೋರಿಗೆ ಇಂದು ಹೂಡಿಕೆ ಮಾಡಲು ಶುಭ ದಿನ. ವಿಶೇಷವಾಗಿ ಆಮದು ರಫ್ತು ಅಥವಾ ದ್ರವ್ಯ ಪದಾರ್ಥಗಳ ವ್ಯಾಪಾರದಲ್ಲಿ ತೊಡಗಿಕೊಂಡಿರುವವರಿಗೆ ಉತ್ತಮ ಲಾಭ ಸಿಗಲಿದೆ. ಆರ್ಥಿಕವಾಗಿ ಆದಾಯಕ್ಕಿಂತ ಖರ್ಚು ಸ್ವಲ್ಪ ಹೆಚ್ಚಾಗಿರುತ್ತದೆ, ಆದರೆ ಸತ್ಕಾರ್ಯಗಳಿಗಾಗಿ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಹೊಸ ದಾರಿ ಗೋಚರವಾಗಲಿದೆ. ಧಾರ್ಮಿಕ ಕಾರ್ಯಗಳಿಗೆ ಹಣ ವಿನಿಯೋಗವಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿ ವಾತಾವರಣ ಸಿಗಲಿದೆ. ಸಂಗಾತಿಯೊಂದಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವ ಯೋಜನೆ ರೂಪಿಸುವಿರಿ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಸಿಗಲಿದೆ. ಮಕ್ಕಳಿಂದ ನಿಮಗೆ ಸಂತೋಷದ ವಾರ್ತೆ ಕೇಳಿಬರುತ್ತದೆ. ಅವಿವಾಹಿತರಿಗೆ ಮದುವೆ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ. ನಿಮ್ಮ ಮೃದು ಸ್ವಭಾವವು ಸಂಬಂಧಿಕರನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ಅಗತ್ಯ. ನೀರಿನಿಂದ ಹರಡುವ ಸೋಂಕು ಅಥವಾ ಕಾಲುಗಳಿಂದ ಸಂಬಂಧಿಸಿದ ನೋವು ಕಾಡಬಹುದು. ಸಾಕಷ್ಟು ನೀರು ಕುಡಿಯಿರಿ ಮತ್ತು ಸ್ವಚ್ಛತೆಯ ಆದ್ಯತೆ ನೀಡಿ. ಧ್ಯಾನ ಮತ್ತು ಆಧ್ಯಾತ್ಮಿಕ ಮತ್ತು ನಿಮ್ಮ ಮನಸ್ಸಿನ ಆರೋಗ್ಯ ವೃದ್ಧಿಗೊಳಿಸುತ್ತದೆ. ರಾತ್ರಿ ವೇಳೆ ಸರಿಯಾದ ನಿದ್ರೆ ಮಾಡುವುದು ದಿನವಿಡೀ ಚೈತನ್ಯದಿಂದ ಇರಬಹುದು. ವಿದ್ಯಾರ್ಥಿಗಳಿಗೆ ಇಂದು ಸೃಜನಶೀಲದ ದಿನ. ಕಲ್ಪನಾ ಶಕ್ತಿ ಹೆಚ್ಚಾಗಲಿದೆ. ಸಾಹಿತ್ಯ ಮತ್ತು ಲಲಿತ ಕಲೆಯಲ್ಲಿ ಆಸಕ್ತಿ ಇರುವವರು ಪ್ರಶಂಸೆ ಪಡೆಯುತ್ತಾರೆ. ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಿ. ದೈವಿಕ ಪ್ರಾರ್ಥನೆ ಸಹಾಯ ಮಾಡಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರು ಸೋಮಾರಿತನವನ್ನು ಬಿಟ್ಟು ಶ್ರಮವಹಿಸಿ. ಶುಭ ಸೂಚನೆ ನೋಡೋದಾದರೆ ಶುಭ ಸಂಖ್ಯೆ 3, 7, 12, ಶುಭ ಬಣ್ಣ ಹಳದಿ ಮತ್ತು ತಿಳಿ ನೀಲಿ, ಶುಭ ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 11:15. ಹಾಗೆ ವಿಶೇಷ ಪರಿಹಾರ ನೋಡೋದಾದರೆ ಇಂದು ಶಿವನಿಗೆ ಶಿವನ ಅಭಿಷೇಕ ಮಾಡಿ ಅಥವಾ ವಿಷ್ಣು ಸಹಸ್ರನಾಮ ಪಠಿಸಿ. ಬಡವರಿಗೆ ಆಹಾರ ಅಥವಾ ಹಳದಿ ಬಣ್ಣದ ವಸ್ತುವನ್ನು ದಾನ ಮಾಡುವುದು ನಿಮಗೆ ಅತ್ಯಂತ ಶ್ರೇಯಸ್ಕರ. ಮೀನರಾಶಿಯವರೇ, ಇಂದು ನಿಮ್ಮ ಮನೆಯಲ್ಲಿ ದೈವಿಯ ಕೃಪೆ ಮಳೆಯಾಗಲಿದೆ. ಅನಿರೀಕ್ಷಿತವಾಗಿ ಬರಬೇಕಿದ್ದ ಹಣ ನಿಮ್ಮ ಕೈ ಸೇರಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಮಾರ್ಚ್ 2, 2026 ದ್ವಾದಶ ರಾಶಿಗಳ ಸಂಪೂರ್ಣ ಭವಿಷ್ಯ. ನೆನಪಿಡಿ, ಗ್ರಹಗಳು ನಿಮ್ಮ ಹಾದಿ ತೋರಿಸುತ್ತವೆ, ಆದರೆ ನಿಮ್ಮ ಶ್ರಮ ಅಥವಾ ಸಕಾರಾತ್ಮಕ ಆಲೋಚನೆಗಳು ನಿಮ್ಮ ಗುರಿಯನ್ನು ತಲುಪಿಸುತ್ತೀರಿ. ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮ್ಮ ಜೀವನದ ಪ್ರತಿದಿನದ ರಾಶಿ ಭವಿಷ್ಯ, ಪಂಚಾಂಗ ಮತ್ತು ವಿಶೇಷ ಜ್ಯೋತಿಷ್ಯ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ತಕ್ಷಣವೇ ತಲುಪಲಿದೆ. ಇಂದಿನ ದಿನ ಸುಖಕರವಾಗಿರಲಿ. ಆ ಭಗವಂತನ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಎಂದು ಆಶಿಸುತ್ತಾ ಧನ್ಯವಾದಗಳು. ಶುಭ ದಿನ.